ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರಿಗಾಗಿ ಇಂದು ಕರ್ನಾಟಕ ಬಂದ್ ನಡೀತಾ ಇದೆ. ಕರ್ನಾಟಕ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಆದರೆ ಬೆಂಗಳೂರು ನಗರದಲ್ಲಿ ಬಂದ್ ಎಫೆಕ್ಟ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಮುಂದುವರೆದಿದೆ. ಬೆಳಗ್ಗೆಯಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಯಥಾಸ್ಥಿತಿಯಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 4:30ಕ್ಕೆ ಬಿಎಂಟಿಸಿ ಕೂಡ ತನ್ನ ಕಾರ್ಯವನ್ನ ಆರಂಭ ಮಾಡಿದೆ. ಆಟೋ, ಸಿಟಿ ಟ್ಯಾಕ್ಸಿ ಸೇರಿ ಓಲಾ, ಊಬರ್ ಸಂಚಾರವು ಕೂಡ ಎಂದಿನಂತೆ ಮುಂದುವರೆದಿರುವಂಥದ್ದು. ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಹಲವು ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಎಚ್ಚರಿಕೆಯನ್ನ ನೀಡಿದ್ವು. ಆದರೆ ಸದ್ಯದ ಮಟ್ಟಿಗೆ ಅವುಗಳಲ್ಲಿಯೇ ಕೂಡ ಇಲ್ಲಿ ಹಲವು ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗಿರುವಂತಹ ಕಾರಣ ಪ್ರತಿಭಟನೆ ಈ ಒಂದು ಕರ್ನಾಟಕ ಬಂದ್ ಅಷ್ಟೊಂದು ಎಫೆಕ್ಟ್ ಬೀರ್ತಾ ಇಲ್ಲ. ಕರ್ನಾಟಕ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ಸಂಘಟನೆಯ ಹೋರಾಟಗಾರರೆಲ್ಲರೂ ಕೂಡ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಕೆಲವೊಂದು ಕಡೆ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಸಾಧಾರಣವಾಗಿ ಪ್ರತಿನಿತ್ಯದ ರೀತಿಯಲ್ಲಿ ಎಲ್ಲವೂ ಕೂಡ ನಡೆದುಕೊಂಡು ಹೋಗ್ತಾ ಇದೆ. ಅದರಲ್ಲೂ ಬೆಂಗಳೂರು ನಗರದಲ್ಲಂತೂ ಕೂಡ ಯಾವುದೇ ಬಂಧನ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಮೆಜೆಸ್ಟಿಕ್ನಲ್ಲಿ ಬಸ್ನ ಸಂಚಾರವಿರುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ನಿನ್ನೆವರೆಗೂ ಇತ್ತು. ಈಗ ಎಲ್ಲವೂ ಕೂಡ ನಾರ್ಮಲ್ ಆಗಿ ಬಸ್ ಸಂಚಾರ ಮುಂದುವರೆದಿದೆ. ಇಲ್ಲಿ ಈ ಒಂದು ಕನ್ನಡ ಪರ ಸಂಘಟನೆಗಳೇನಿವೆ ಅವು ಕರ್ನಾಟಕ ಬಂದ್ಗೆ ಪರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಂಘಟನೆಗಳ ಒಳಗಡೆಗೆ ಇಷ್ಟೊಂದು ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಬಹುತೇಕ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಕರ್ವೆ ಪ್ರವೀಣ್ ಶೆಟ್ಟಿ ಬಣ, ಹಾಗೆ ಶಿವರಾಮೇಗೌಡ ಬಣ, ನಾರಾಯಣ್ ಗೌಡ ಬಣ, ಹಾಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಆಟೋ, ಕ್ಯಾಬ್ ಸಂಘಟನೆಗಳು ಯಾವುದೂ ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಹಾಗೆ ಕೆಲ ಪ್ರಮುಖ ಸಂಘಟನೆಗಳು ಮಾತ್ರ ಇಲ್ಲಿ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇವೆ. ಇನ್ನೊಂದು ಕಡೆ ಕರ್ನಾಟಕ ಬಂದ್ಗೆ ಹೋಟೆಲ್ ಮಾಲೀಕರು ನೈತಿಕವಾಗಿ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಬೆಂಗಳೂರಿನ ಹೋಟೆಲ್ ಮಾಲೀಕರು ಈ ವಿಚಾರವಾಗಿ ಈ ಒಂದು ಕರ್ನಾಟಕ ಬಂದ್ ವಿಚಾರವಾಗಿ ಕೆಲ ದಿನಗಳ ಹಿಂದಿಂದ ಎಲ್ಲರಿಗೂ ಎಚ್ಚರಿಕೆಯನ್ನ ನೀಡಲಾಗ್ತಾ ಇತ್ತು. ಕರ್ನಾಟಕ ಬಂದ್ ಮಾಡ್ತೀವಿ, ಉಗ್ರ ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳಿ. ಆದ್ರೆ ಸದ್ಯದ ಮಟ್ಟಿಗೆ ಸಂಘಟನೆಗಳ ನಡುವೆಯೇ ಈ ರೀತಿಯಾದಂತಹ ಪರವಿರೋಧ ವ್ಯಕ್ತವಾಗಿರುವಂತಹ ಕಾರಣ ಈ ಪ್ರತಿಭಟನೆ ಕರ್ನಾಟಕ ಬಂದ್ ಅಷ್ಟೊಂದು ಎಫೆಕ್ಟ್ ಅನ್ನ ಇಲ್ಲ. ಎಲ್ಲಾ ಕಡೆ ನಾರ್ಮಲ್ ಆಗಿ ಜನಜೀವನ ಎಂದಿನಂತೆ ಮುಂದೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಉದ್ಭವವಾಗಿರುವಂತಹ ಈ ಒಂದು ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳಿಂದಾಗಿ ಕರ್ನಾಟಕ ಬಂದ್ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಂತೂ ಎಲ್ಲವೂ ಕೂಡ ನಾರ್ಮಲ್ ಆಗೇ ಇರುವಂಥದ್ದು. ಈಗ ಕನ್ನಡ ಪರ ಸಂಘಟನೆಗಳು ಹಾಗೂ ಕೆಲವೊಂದಿಷ್ಟು ಸಂಘಟನೆಗಳು ತಮ್ಮ ಈ ನಿರ್ಧಾರದಿಂದ ಹಿಂದೆ ಸರಿದಿವೆ. ಇಲ್ಲಿ ಕರ್ವೆ ಪ್ರವೀಣ್ ಶೆಟ್ಟಿ ಬಣವಾಗ್ಲಿ, ಶಿವರಾಮೇಗೌಡ ಅವರ ಬಣವಾಗ್ಲಿ, ನಾರಾಯಣ್ ಗೌಡ ಬಣ ಸೇರಿ ಹಲವು ಬಣಗಳು ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿವೆ. ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಇದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರಿರೋದು ಕಾಣಿಸ್ತಾ ಇಲ್ಲ. ಹಾಗಾಗಿ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡಿಗೆ ನೀರು ಬಿಡಬಾರದು ಎನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ಎಫೆಕ್ಟ್ ಇರುತ್ತೆ. ಬಂದ್ ಎಫೆಕ್ಟ್ ಇರುವಂತಹ ಕಾರಣದಿಂದಾಗಿ ವಾಟಾಳ್ ನಾಗರಾಜ್ ಅವರು ಸದ್ಯಕ್ಕೆ ಪ್ರತಿಭಟನೆ ರೂಪದಲ್ಲಿ, ಮುಷ್ಕರ ರೂಪದಲ್ಲಿ ಕಾಲ್ನಡಿಗೆ ಜಾಥಾವನ್ನು ಕೂಡ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾದಂಥ ಅವಕಾಶ ಇದ್ದರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ವಾಸ್ತವಾಂಶ ಹೇಗಿದೆ ಎನ್ನುವಂಥ ನಿಟ್ಟಿನಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸದ್ಯಕ್ಕೆ ಈಗ BMTC ಬಸ್ ನಿಲ್ದಾಣದಲ್ಲಿದ್ದೇನೆ. ಮೆಜೆಸ್ಟಿಕ್ನಲ್ಲಿರುವಂಥ BMTC ಬಸ್ ನಿಲ್ದಾಣದಲ್ಲಿ ಪ್ರತಿ ಬಾರಿಯೂ ಕೂಡ ಬಂದಂಥ ಕರೆ ಕೊಟ್ಟಾಗ ಈ ಒಂದು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಒಂದೇ ಒಂದು ಬಸ್ ಕೂಡ ಇರೋದಿಲ್ಲ. ಆದರೆ ಇವತ್ತು ಹೆಂಗಿದೆ ಅಂತಂದರೆ ಯಥಾಸ್ಥಿತಿಯಲ್ಲಿ BMTC ಬಸ್ಗಳ ಕಾರ್ಯಾಚರಣೆ ಮುಂದುವರೆದ ಭಾಗವಾಗಿ ನಡೀತಾ ಇದೆ. ನಗರದ ಮೂಲೆ ಮೂಲೆಗೂ ಕೂಡ ಜನರನ್ನು ಏನು ಹೊತ್ತು ಸಾಗಿಸುವಂಥ ಕೆಲಸ ಆಗುತ್ತಲ್ಲ BMTCಯಿಂದ, ಅದು ಬೆಳಗ್ಗೆ 4:30ರಿಂದಲೇ ಆರಂಭ ಆಗಿದೆ. ಇಲ್ಲಿವರೆಗೂ ಹೆಚ್ಚು ಕಡಿಮೆಗೆ 8:30, 9 ಗಂಟೆ ಆಗ್ತಾ ಇದೆ. 9ರಿಂದ 10 ಗಂಟೆ ಲೆಕ್ಕಕ್ಕೆ 400 ಬಸ್ಗಳ ಕಾರ್ಯಾಚರಣೆ ಬೆಳಗ್ಗೆಯಿಂದಲೇ ಆಗುತ್ತಾ ಇದೆ ಎನ್ನುವಂಥ ಮಾಹಿತಿ BMTC ನಿಗಮದಿಂದ ಸಿಗ್ತಾ ಇದೆ. ಈ ಒಂದು ಕಾವೇರಿ ಹೋರಾಟ ಒಂದು ಕಡೆ ಆದರೆ, ಕಾವೇರಿ ಪ್ರತಿ ಬಾರಿಯೂ ಕೂಡ ಪ್ರತಿಭಟನೆ ಮುಷ್ಕರ ಎನ್ನುವಂತಹ ನಿಟ್ಟಿನಲ್ಲಿ ಕರೆ ಕೊಟ್ಟಾಗ ಒಂದೇ ಒಂದು ಬಸ್ಗಳ ಕಾರ್ಯಾಚರಣೆ ಕೂಡ ಇರೋದಿಲ್ಲ. ಅಷ್ಟು ದೊಡ್ಡ ಮಟ್ಟದ ಎಫೆಕ್ಟ್ ಇರ್ತಾ ಇತ್ತು. ಕಾರಣ ಇಷ್ಟೇ,
ವಾಟಾಳ್ ನಾಗರಾಜ್ ಸಂಘಟನೆ ಏನಿದೆಯೋ ಅವರ ಬೆನ್ನಿಗೆ ನಿಂತಹ ಸಂಘಟನೆಗಳು ಸಾಕಷ್ಟು ಸಂಘಟನೆಗಳು ನಿನ್ನೆ ಮೊನ್ನೆ ಕಳೆದ 2-3 ದಿನಗಳಿಂದ ಹಿಂದೆ ಸರಿಯುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕಾರಣ ಏನಂತಂದರೆ ಕಾವೇರಿ ನದಿಯ ಒಂದು ವಾಸ್ತವಾಂಶ ಇದೆಯಲ್ಲ, ನೀರಿನ ಮಟ್ಟ ದಿನೇ ದಿನೇ ಏರಿಕೆ ಆಗ್ತಾ ಇದೆ, ಮಳೆ ಚೆನ್ನಾಗಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಕಾವೇರಿ ಜಲಾಶಯದಲ್ಲಿ ಏನಿದೆಯಲ್ಲ ಅಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ನದಿ ಮೂಲಕ್ಕೆ ಬೇರೆ ಬೇರೆ ಕಡೆಯಿಂದ ಹರಿದು ಬರುವಂಥ ನೀರಿನ ಅಂಶ ಇದೆಯಲ್ಲ ಅದು ಕೂಡ ಹೆಚ್ಚಾಗಿ ಹರಿದು ಬರ್ತಿರುವಂಥ ಕಾರಣದಿಂದಾಗಿ ಕಾವೇರಿ ಒಂದು ಜಲಾಶಯ ಪ್ರದೇಶದಲ್ಲಿ ದಿನೇ ದಿನೇ ಏರಿಕೆ ಆಗ್ತಿರುವಂಥ ನೀರಿನ ಪ್ರಮಾಣ ಏನಿದೆಯಲ್ಲ ಅದು ತಮಿಳುನಾಡಿಗೆ ಬಿಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅರ್ಥಂತಹ ಸರ್ಕಾರ ಇದೆಯಲ್ಲ, ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ನೇತೃತ್ವದಲ್ಲಿ ನೀರು ಬಿಡುವಂಥ ಕೆಲಸಕ್ಕೆ ಒಪ್ಪಿಗೆ ಸೂಚಿಸುವಂಥ ಕೆಲಸ ಆಗಿದೆ. ಹೀಗಾಗಿ ಸಂಘಟನೆಗಳು ಕೂಡ ಸರ್ಕಾರದ ಮಟ್ಟಕ್ಕೆ ಅರ್ಥಂತಹ ಸರ್ಕಾರಕ್ಕೆ ರೆಸ್ಪಾನ್ಸ್ ಮಾಡಿರುವಂಥ ಕಾರಣದಿಂದಾಗಿ ಇತರ ಸಂಘಟನೆಗಳು ನಾವು ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾವು ಬಂದ್ ಸಪೋರ್ಟ್ ಮಾಡಲ್ಲ, ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಹಿಂದೆ ಸರಿದುಕೊಳ್ಳುವಂಥ ಕೆಲಸ ಆಗಿದೆ. ಈ ಕಾರಣದಿಂದಾಗಿ ವಾಟಾಳ್ ನಾಗರಾಜು ಸೇರಿದಂತೆ 1-2-3 ಸಂಘಟನೆಗಳು ಇರ್ಬೋದು ಜೊತೆಗೆ. ಹೀಗಾಗಿ ಬಂದ್ ಎಫೆಕ್ಟ್ ಇಲ್ಲ ಎನ್ನುವಂಥದ್ದಕ್ಕೆ ಈ ವಿಜುವಲ್ಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಯಥಾಸ್ಥಿತಿಯಲ್ಲಿ BMTC ಕಾರ್ಯಾಚರಣೆ ಬೆಳಗ್ಗೆ 4:30ರಿಂದ ಸಂಜೆ ಇಡೀ ರಾತ್ರಿವರೆಗೂ ಕೂಡ ಆಗುತ್ತೆ. ಪ್ರಯಾಣಿಕರು ಕೂಡ ಯಾರು ಭೀತಿಗೊಳಗಾಗುವಂಥ ಅವಶ್ಯಕತೆ ಇಲ್ಲ, ಬಸ್ಗಳು ಸಿಗಲ್ಲ ಎನ್ನುವಂಥ ನಿಟ್ಟಿನಲ್ಲೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪ್ರತಿ ದಿನ ಹೇಗಿರುತ್ತೆ BMTC ಕಾರ್ಯಾಚರಣೆ ಅದೇ ರೀತಿಯಾದಂಥ ಕಾರ್ಯಾಚರಣೆ ಇದೆ ಎನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿಕ್ರಾ ನ್ಯೂಸ್, ಬೆಂಗಳೂರು.